ಒಂದು ದಿನದಲ್ಲಿ ನೀವು ಎಷ್ಟು ಗಂಟೆಗಳ ಕಾಲ ಕೂತ್ಕೊಂಡೇ ಕಳೀತೀರಾ? ವಿದ್ಯಾರ್ಥಿಯಾಗಿ ಓದ್ತಾ ಇರ್ಬೋದು, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು, ಕೂತ್ಕೊಂಡು ಸೋಫಾದ ಮೇಲೆ ಟಿವಿ ನೋಡ್ತಾ ಇರ್ಬೋದು, ಅಥವಾ ಈಗಿನ ತರ ನೀವು ಮೊಬೈಲ್ ನೋಡ್ತಾ ಇರ್ಬೋದು. ನಾವು ಜೀವನದಲ್ಲಿ ಹೆಚ್ಚಿನ ಕಾಲ ಕೂತ್ಕೊಂಡೇ ಕಳೆದು ಬಿಡ್ತೀವಿ. ಕೂತ್ಕೊಂಡಿರುವಂತಹ ಕುರ್ಚಿ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಅದು ನಮಗೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ, ಅದು ನಮಗೋಸ್ಕರ ಕೆಲಸ ಮಾಡ್ತಾ ಇದೆಯೋ ಅಥವಾ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆಯೋ. ಎರ್ಗೋನಾಮಿಕ್ ಚೇರ್ ಅಂದ್ರೆ ಏನು? ನಮ್ಮ ಆರೋಗ್ಯಕ್ಕೆ ಸರಿಯಾಗಿ ಕುತ್ತಿಗೆ ನೋವು, ಸೊಂಟ ನೋವು ಬರದೇ ಇರುವಂತಹ ಕುರ್ಚಿಯನ್ನ ನಾವು ಹೇಗೆ ಮಾಡ್ಕೋಬೇಕು? 10 ಮುಖ್ಯವಾದ ಅಂಶಗಳೇನು? ನಾವು ಕೂತ್ಕೊಳ್ಳುವಂತಹ ಸೋಫಾ, ಡೈನಿಂಗ್ ಟೇಬಲ್ ಚೇರ್, ಆಫೀಸ್ ಚೇರ್ ಮತ್ತು ಸ್ಟಡಿ ಚೇರ್ ಅನ್ನ ಅಥವಾ ಒಂದು ಸ್ಟೂಲ್ ಅನ್ನ ಹೇಗೆ ನಾವು ಎರ್ಗೋನಾಮಿಕ್ ಚೇರ್ ಆಗಿ ಮಾರ್ಪಾಡು ಮಾಡ್ಕೋಬಹುದು, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸರಿಯಾಗಿರೋ ಕುರ್ಚಿಯನ್ನು ನಾವು ಉಪಯೋಗಿಸದೇ ಇದ್ರೆ ನಮ್ಗೆ ಏನೇನು ಪರಿಣಾಮಗಳಾಗುತ್ತೆ, ಆರೋಗ್ಯದ ಮೇಲೆ ಹೇಗೆ ಇದು ಅಡ್ಡ ಪರಿಣಾಮ ಉಂಟು ಮಾಡುತ್ತೆ. ಮುಖ್ಯವಾಗಿ ನಾವು ಕುತ್ಕೊಂಡಿರುವಂತಹ ಕುರ್ಚಿಯಲ್ಲಿ ಸರಿಯಾಗಿ ಬೆನ್ನಿಗೆ ಸಪೋರ್ಟ್ ಇಲ್ಲದೆ ಇದ್ದಾಗ ಅಕ್ಕಪಕ್ಕದ ಮಾಂಸಖಂಡಗಳು ಸ್ಪ್ಯಾಸಮ್ಗೆ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಡುತ್ತೆ, ನಂತರ ನನ್ನ ಹತ್ರ ಆಗಲ್ಲ ಅಂತ ಅಂದ್ಬಿಟ್ಟು ನರಗಳ ಮೇಲೆ, ಮಾಂಸಖಂಡದ ಮೇಲೆ ಒತ್ತಡ ಬಿದ್ದ ತಕ್ಷಣ ಬೆನ್ನು ನೋವು ಬರುವಂತ ಸಾಧ್ಯತೆ ಹೆಚ್ಚು. ಅದೇ ರೀತಿ ಸರಿಯಾಗಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲ, ಭುಜದ ತನಕ ಸಪೋರ್ಟ್ ಇಲ್ಲ ಅಂದ ತಕ್ಷಣ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ತಲೆ ಭಾರವನ್ನು ಕುತ್ತಿಗೆ ಸ್ವಲ್ಪ ಹೊತ್ತು ಹಿಡ್ಕೊಳ್ಳುತ್ತೆ, ನಂತರ ನನ್ನ ಹತ್ರ ಆಗಲ್ಲ ಅಂತ ಮಾಂಸಖಂಡದ ಮೇಲೆ, ನರದ ಮೇಲೆ ಒತ್ತಡ ಬಂದು ಕುತ್ತಿಗೆ ನೋವು ಬರುವಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ತುಂಬಾ ಎತ್ತರದ ಕುರ್ಚಿ, ತುಂಬಾ ಕೆಳಗಡೆ ಕುರ್ಚಿ ಆದ ತಕ್ಷಣ ಕಾಲು ಮಡಚಿ ಬಿಡುತ್ತೆ. ಕಾಲಿಗೆ ಹೋಗುವಂತಹ ರಕ್ತ ಸಂಚಾರ ಕಡಿಮೆ ಆಗಿ ಕಾಲು ಜೋಮ್ ಬರುವಂತಹ ಸಾಧ್ಯತೆ, ರಕ್ತ ಸಂಚಾರದ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಇದರಿಂದ ನಮಗೆ ಬಹಳ ದಿನ ಇದೇ ತರ ಕುರ್ಚಿಯಲ್ಲಿ ಕೂತ್ಕೊಳ್ತಾ ಇದ್ದ ಹಾಗೆ ನಮಗೆ ಕ್ರಾನಿಕ್ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಗಳು, ಅಂದ್ರೆ ನಮಗೆ ಬೆನ್ನು ನೋವು ಬರುವಂತಹದ್ದು, ಡಿಸ್ಕ್ ಸಮಸ್ಯೆ ಬರುವಂತಹದ್ದು, ಸಯಾಟಿಕಾ ಸಮಸ್ಯೆ ಬರುವಂತಹದ್ದು, ಮಾಂಸಖಂಡಗಳು ವೀಕ್ ಆಗುವಂತ ಸಾಧ್ಯತೆ, ಈ ರೀತಿ ಹಲವಾರು ತೊಂದರೆಗಳಾಗ್ತಾ ಬರುತ್ತೆ. ನಮ್ಮ ಭಂಗಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಭುಜವನ್ನ ನಿಧಾನವಾಗಿ ಮುಂದೆ ಹೋಗ್ತಾ ಹೋಗುತ್ತೆ, ನಮ್ಮ ತಲೆ ಕುತ್ತಿಗೆ ಮುಂದೆ ಬಗ್ತಾ ಬರುತ್ತೆ. ಅವಾಗ ನಮ್ಮ ಭಂಗಿ, ಪಾಸ್ಚರ್ ಹೆಚ್ಚು ಕಡಿಮೆ ಆಗುತ್ತೆ. ಅವಾಗ ಅದರಿಂದ ಅಡ್ಡ ಪರಿಣಾಮಗಳಾಗುತ್ತೆ. ನಂತರ ಬಹಳ ಹೊತ್ತು ಇದೇ ತರ ಕೂತ್ಕೊಂಡಿದ್ದಾಗ ನಮ್ಗೆ ಕೆಲಸ ಮಾಡಕ್ಕೆ ಮನಸ್ಸೇ ಬರೋದಿಲ್ಲ. ಸ್ವಲ್ಪ ಹೊತ್ತಿಗೆ ಸುಸ್ತಾಗ್ಬಿಡುತ್ತೆ, ಈ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ಬಿಡೋಣಪ್ಪ ಅಂತ ಅನ್ಸ್ಬಿಡುತ್ತೆ. ಈ ರೀತಿ ಆದಾಗ ಸರಿಯಾದ ರೀತಿ ಕೆಲಸ ಆಗೋದಿಲ್ಲ. ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀಳುತ್ತೆ. ತುಂಬಾ ದಿನದಿಂದ ಇದೇ ತರ ಇದ್ದಾಗ ಒಂದು ರೀತಿ ಖಿನ್ನತೆ ಹೋಗುವಂತಹದ್ದು, ಬೇಜಾರಾಗುವಂಥದ್ದು, ಬೇಗ ಸಿಟ್ಟು ಬರುವಂಥದ್ದು, ಈ ರೀತಿ ಹಲವಾರು ತೊಂದರೆಗಳು ನಾವು ಕೂತ್ಕೊಂಡಿರುವಂತಹ ಕುರ್ಚಿ ಸರಿ ಇಲ್ಲ ಅಂದಾಗ ಆಗುತ್ತೆ. ಇದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ನೋಡೋಣ. ನಾವು ಪ್ರತಿನಿತ್ಯ ಬಳಸುವಂತಹ ಕುರ್ಚಿಗಳಲ್ಲಿ ಏನೇನು ಬದಲಾವಣೆಗಳು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಆದರ್ಶ ಕುರ್ಚಿ, ಐಡಿಯಲ್ ಚೇರ್ ಅಥವಾ ಎರ್ಗೋನಾಮಿಕ್ ಚೇರ್ ಅಲ್ಲಿ ಬೇಕಾಗಿರುವಂತಹ 10 ಮುಖ್ಯವಾದ ಅಂಶಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಅಡ್ಜಸ್ಟಬಲ್ ಸೀಟ್ ಹೈಟ್. ಅಂದ್ರೆ ಆ ಕುರ್ಚಿಯ ಹೈಟ್ ಅನ್ನ ನಾವು ಅಡ್ಜಸ್ಟ್ ಮಾಡಬೇಕು. ನಮ್ಮ ಹೈಟಿನ ತಕ್ಕ ಹಾಗೆ ನಮ್ಮ ಪಾದಗಳು ನೆಲಕ್ಕೆ ಇಟ್ಕೊಳ್ಳೋಕೆ ಸುಲಭವಾಗಿರೋ ಹಾಗೆ, ನಮ್ಮ ತೊಡೆಗಳು ಸರಿಯಾದ ನೆಲಕ್ಕೆ ಕರೆಕ್ಟ್ ಆಗಿ ಪ್ಯಾರಲಲ್ ಆಗಿ ಇರೋ ಹಾಗೆ ಕೂತ್ಕೊಂಡಿದ್ದಾಗ ಆರಾಮಾಗಿ ಕೂತ್ಕೋಬಹುದು, ಹೆಚ್ಚಿಗೆ ಹೊತ್ತು ಕೂತ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ನಂತರ ಎರಡನೇದು ಸೀಟ್ ವಿಡ್ತ್ ಮತ್ತು ಡೆಪ್ತ್ ಸರಿಯಾಗಿರ್ಬೇಕು. ಅಂದ್ರೆ ನಾವು ಕೂತ್ಕೊಳ್ಳುವಂತಹ ಜಾಗದ ಅಡ್ಡ ಅಗಲ ಸರಿಯಾಗಿದ್ದಾಗ ನಮ್ಮ ಮಂಡಿಯನ್ನ ಸರಿಯಾಗಿ 90 ಡಿಗ್ರೀಸ್ ಅಲ್ಲಿ ನಾವು ಬೆಂಡ್ ಮಾಡಿ ಇಟ್ಕೊಳ್ಬಹುದು. ಕುರ್ಚಿ ಸರಿಯಾಗಿ ಮಂಡಿಗೆ ಸಪೋರ್ಟ್ ಕೊಡುತ್ತೆ. ಅವಾಗ ಅಲ್ಲಿ ರಕ್ತ ಸಂಚಾರದ ತೊಂದರೆ ಆಗದೆ ಇರೋ ಹಾಗೆ ನಾವು ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ಲಂಬಾರ್ ಸಪೋರ್ಟ್ ಇರಬೇಕು, ಅದು ಅಡ್ಜಸ್ಟಬಲ್ ಆಗಿರ್ಬೇಕು. ಲಂಬಾರ್ ಸಪೋರ್ಟ್ ಅಂದ್ರೆ ನಮ್ಮ ಕೆಳಗಿನ ಬೆನ್ನಿನ ಕರ್ವೇಚರ್, ನಮ್ಮ ಬೆನ್ನ ಹುರಿ ಮೂಳೆಯಲ್ಲಿ ಲಂಬಾರ್ ಲಾರ್ಡೋಸಿಸ್ ಅಂತ ಇರುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದಾಗ ನಮ್ಮ ಅಕ್ಕಪಕ್ಕದ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗಿರುತ್ತೆ, ಹೆಚ್ಚಿಗೆ ಹೊತ್ತು ಕೂತ್ಕೊಂಡು ಓದ್ಲಿಕ್ಕೆ, ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಅದು ಅಡ್ಜಸ್ಟಬಲ್ ಇರುತ್ತೆ. ಆ ಲಂಬಾರ್ ಸಪೋರ್ಟ್ ಮೇಲೆ ಕೆಳಗಡೆ ನಮ್ಗೆ ಎಷ್ಟು ಸರಿಯಾದ ರೀತಿಯಲ್ಲಿ ಬೆಂಡ್ ಬೇಕು ಅಂತ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಹಾಯಕ ಆಗಿರುವಂತಹ ಲಂಬಾರ್ ಸಪೋರ್ಟ್ ಬೇಕು. ನಾಲ್ಕನೇದು ಬ್ಯಾಕ್ ರೆಸ್ಟ್ ಸರಿಯಾಗಿರ್ಬೇಕು. ಬ್ಯಾಕ್ ರೆಸ್ಟ್ ಅಂದ್ರೆ ನಮ್ಮ ಇಡೀ ಬೆನ್ನಿಗೆ ಸರಿಯಾಗಿ ಸಪೋರ್ಟ್ ಸಿಕ್ಕಿದಾಗ ನಮ್ಮ ಬೆನ್ನ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರಬೇಕು. ಸ್ಪೈನ್ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇದ್ದಾಗ ಆರಾಮಾಗಿರ್ಲಿಕ್ಕೆ, ನರಗಳ ಮೇಲೆ ಒತ್ತಡ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಭುಜದ ತನಕ ಸಪೋರ್ಟ್ ಇರೋ ಹಾಗೆ ಇದ್ದಾಗ ಕುತ್ತಿಗೆ, ಬೆನ್ನು ನೋವು ಇಲ್ಲದೆ ನಾವು ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಐದನೇದು ಆರ್ಮ್ ರೆಸ್ಟ್ ಚೆನ್ನಾಗಿರ್ಬೇಕು. ಆರ್ಮ್ ರೆಸ್ಟ್ ಅಡ್ಜಸ್ಟಬಲ್ ಆಗಿರ್ಬೇಕು. ಅಂದ್ರೆ ನಮ್ಮ ಕೈಗಳನ್ನು ಇಟ್ಕೊಳ್ಳಿಕ್ಕೆ, ನಮ್ಮ ತೋಳಿಗೆ ಮೊಣಕೈಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಇದ್ದಾಗ, ಅದು ನಮ್ಮ ಹೈಟಿಗೆ ಸರಿಯಾಗಿ ಬೇಕಾಗಿದ್ದ ಹಾಗೆ ಅಡ್ಜಸ್ಟ್ ಮಾಡೋ ರೀತಿಯಲ್ಲಿ ಇದ್ದಾಗ ನಮ್ಮ ಮೇಲ್ಗಡೆ ಭಾಗದ ದೇಹಕ್ಕೆ ಸರಿಯಾಗಿ ಸಪೋರ್ಟ್ ಸಿಗುತ್ತೆ. ಅದು ಟೆನ್ಷನ್ ಫ್ರೀ ಆಗಿರ್ಲಿಕ್ಕೆ, ಅಂದ್ರೆ ಟೈಟ್ ಆಗಿ ಇಲ್ಲದೆ ನಾವು ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಕುತ್ತಿಗೆ ನೋವು, ಭುಜದ ನೋವು ಇಲ್ಲದೆ ನಾವು ಕೆಲಸ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಆರನೇದು ಸೀಟ್ ಮಟೀರಿಯಲ್. ನಾವು ಕುತ್ಕೊಂಡಿರುವಂತಹ ಕುರ್ಚಿ ಯಾವ ಮಟೀರಿಯಲ್ ಇಂದ ಮಾಡಿದೆ, ಬ್ರೀದಬಲ್ ಮಟೀರಿಯಲ್ ಇರಬೇಕು ಅಂತ ಹೇಳ್ತೀವಿ. ಗಾಳಿ ಆಡೋ ರೀತಿಯಲ್ಲಿ ಇದ್ದಾಗ ನಮಗೆ ಶೆಕೆ ಆಗುವಂತ ಸಾಧ್ಯತೆ ಕಡಿಮೆ. ಒಳ್ಳೆ ಕುಶನ್ ಕೊಡುವಂತಹ ಮಟೀರಿಯಲ್ ಇರಬೇಕು, ಅವಾಗ ಆರಾಮಾಗಿ ಹೆಚ್ಚೊತ್ತು ಕೂತ್ಕೋಬಹುದು. ಅದ್ರ ಜೊತೆಗೆ
ಡ್ಯೂರಬಲ್ ಆಗಿರಬೇಕು, ಅಂದರೆ ಕುರ್ಚಿ ತಗೊಂಡ್ಮೇಲೆ ಅದು ತುಂಬ ವರ್ಷ ಬಾಳಿಕೆ ಬರುವಂತಹ ಮಟೀರಿಯಲ್ ಇದ್ದರೆ ಬಹಳ ಚೆನ್ನಾಗಿರುತ್ತೆ. 7ನೇದು ಸ್ವಿವೆಲ್ ಆ್ಯಂಡ್ ಮೊಬಿಲಿಟಿ. ಅಂದರೆ ಸ್ವಿವೆಲ್ ಅಂದರೆ ಕುರ್ಚಿ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ಸಾಧ್ಯ ಆಗಿರುವಂತಹ ಕುರ್ಚಿ ಇದ್ರೆ ಒಳ್ಳೆಯದು. ಹಿಂದ್ಗಡೆಯಿಂದ ಏನೋ ಸಾಮಾನು ತೆಗಿಬೇಕು, ಒಂದು ಪುಸ್ತಕ ತೆಗಿಬೇಕು ಅಂದಾಗ ಕುರ್ಚಿ ತಿರುಗಿಸ್ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಟೇಬಲಲ್ಲಿ ಆ ಕಡೆ ಹೋಗಬೇಕು ಅಂತಿದ್ರೆ ಗಾಲಿಗಳಿದ್ರೆ ಸ್ವಲ್ಪ ಆರಾಮಾಗಿ ಆ ಕಡೆ ಹೋಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಒಳ್ಳೆ ಗಾಲಿಗಳು ತಿರುಗುವಂತಹ ಮೆಕ್ಯಾನಿಸಮ್ ಇದ್ರೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. 8ನೇದು ಸ್ಟೆಬಿಲಿಟಿ ಚೆನ್ನಾಗಿರ್ಬೇಕು. ಅಂದರೆ ನಾವು ಆ ಕಡೆ ಈ ಕಡೆ ತಿರುಗಿದಾಗ ಆ ಕುರ್ಚಿ ಬೀಳದೇ ಇರೋ ರೀತಿಯಲ್ಲಿ ಗಟ್ಟಿಯಾಗಿರಬೇಕು. 4ರ ಬದಲು 5 ಗಾಲಿಗಳಿರುವಂತಹ ಕುರ್ಚಿ ಇದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಕೆಳಗಡೆ ಭಾಗ ಭಾರ ಇದ್ರೆ ಸ್ವಲ್ಪ ಚೆನ್ನಾಗಿ ಸ್ಟೇಬಲ್ ಆಗಿರುತ್ತೆ, ಬೀಳುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. 9ನೇದು ಫುಟ್ ರೆಸ್ಟ್ ಇರಬೇಕು. ತುಂಬಾ ಕೆಲವೊಬ್ರು ಕುಳ್ಳಗಿರ್ತಾರೆ, ಅವ್ರಿಗೆ ಕಾಲು ಕೆಳಗಡೆ ಸಿಗೋದೇ ಇಲ್ಲ. ಆ ರೀತಿ ಇದ್ದಾಗ ಫುಟ್ ರೆಸ್ಟ್ ಇರುವಂತಹ ಕುರ್ಚಿ ಇದ್ರೆ ಒಳ್ಳೇದು. ತುಂಬಾ ಹೊತ್ತು ಕುತ್ಕೊಂಡಿರುವಂತಹ ಕೆಲಸ ಇರೋರಿಗೆ, ಕುರ್ಚಿ ಮೇಲೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಬೇಕು ಅಂತ ಇರೋರಿಗೆ ಹೆಡ್ ರೆಸ್ಟ್ ಇದ್ರೆ ಒಳ್ಳೇದು. ಭುಜದ ತನಕ ಸಪೋರ್ಟ್ ಎಲ್ಲ ಕುರ್ಚಿಗಳಲ್ಲಿ ಇರಲೇಬೇಕು. ಹೆಡ್ ರೆಸ್ಟ್ ಆಪ್ಷನಲ್. ಅಂದರೆ ನಮಗೆ ತಲೆಗೆ ಸಪೋರ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು, ಅಥವಾ ತುಂಬ ಹೊತ್ತು ಕೂತ್ಕೊಂಡು ನಾನೇನೋ ಟಿವಿ ನೋಡಬೇಕು, ಆ ಥರ ಇದ್ದಾಗ ಸ್ವಲ್ಪ ತಲೆಗೆ ಸಪೋರ್ಟ್ ಇದ್ರೂ ಕೂಡ ನಮ್ಮ ಕುತ್ತಿಗೆ ನೋವು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ನಾವೀಗ ಪ್ರತಿನಿತ್ಯ ಬಳಸುವಂತಹ ಕುರ್ಚಿಗಳಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಸ್ಟಡಿ ಚೇರ್. ನಾವು ಕೂತ್ಕೊಂಡು ಓದಲಿಕ್ಕೆ ಉಪಯೋಗಿಸುವಂತಹ ಕುರ್ಚಿ. ಇದರಲ್ಲಿ ನಮ್ಮ ಹೈಟ್ ಸರಿಯಾಗಿ ನಾವು ಅಡ್ಜಸ್ಟ್ ಮಾಡಬೇಕು ಅಂದರೆ ದಿಂಬುಗಳನ್ನು ಉಪಯೋಗಿಸ್ಬೋದು. ಅಂದರೆ ತುಂಬ ಕೆಳಗಡೆ ಇದೆ ಅನಿಸ್ತಾ ಇದ್ರೆ 1-2 ದಿಂಬು ಹಾಕ್ಕೊಂಡು ಎತ್ತರ ಮಾಡೋದ್ರಿಂದ ನಮ್ಮ ಪಾದ ಕರೆಕ್ಟ್ ನೆಲದ ಮೇಲೆ ಇರಬೇಕು, ತೊಡೆ ಕರೆಕ್ಟಾಗಿ ನೆಲಕ್ಕೆ ಪ್ಯಾರಲಲ್ ಆಗಿರಬೇಕು. ಸರಿಯಾದ ರೀತಿಯಲ್ಲಿ ಬೆನ್ನಿಗೆ, ನಮ್ಮ ಲಂಬಾರ್ ಸ್ಪೈನಿಗೆ, ಕರ್ವೇಚರ್ಗೆ ಸರಿಯಾಗಿ ಸಪೋರ್ಟ್ ಕೊಡಬೇಕು. ಇದನ್ನ ಒಂದು ಟವಲನ್ನು ರೋಲ್ ಮಾಡಿ ನಮ್ಮ ಕೆಳಗಡೆ ಬೆನ್ನ ಹತ್ರ ಇಟ್ಕೊಳ್ಳುವಂಥದ್ದು, ಅಥವಾ ಒಂದು ಚಿಕ್ಕ ದಿಂಬನ್ನು ಬೆನ್ನ ಹತ್ರ ಇಟ್ಕೊಳ್ಳೋದ್ರಿಂದ, ಸಾಫ್ಟ್ ಆಗಿರೋ ದಿಂಬನ್ನು ಇಟ್ಕೊಳ್ಳೋದ್ರಿಂದ ಸರಿಯಾಗಿ ಸಪೋರ್ಟ್ ಸಿಗುತ್ತೆ. ಸೀಟ್ ಡೆಪ್ತ್ ಅನ್ನ ಸರಿ ಅಡ್ಜಸ್ಟ್ ಮಾಡಬೇಕು. ಅಂದ್ರೆ ಈಗ ಹುಡುಗರು, ಸಣ್ಣ ಮಕ್ಕಳು ಓದ್ತಾ ಇದ್ದಾರೆ, ಕುರ್ಚಿ ದೊಡ್ಡದಿದೆ ಅಂತ ಇದ್ದಾಗ ಅವ್ರು ಹಿಂದ್ಗಡೆ ಹೋದ ತಕ್ಷಣ ಕಾಲಿಗೆ ತುಂಬ ಹೊತ್ತಿದ್ದಾಗ ಕಾಲು ಜುಮ್ ಬಂದ್ಬಿಡ್ಬೋದು. ಅದಕ್ಕೆ 1-2 ದಿಂಬನ್ನ ಹಿಂದ್ಗಡೆ ಬೆನ್ನಿಗೆ ಇಟ್ಕೊಂಡು ಸ್ವಲ್ಪ ಮುಂದ್ಗಡೆ ಕರೆಕ್ಟಾಗಿ ಕೂತ್ಕೊಂಡು ಆ ಮಂಡಿ ಕರೆಕ್ಟಾಗಿ 90 ಡಿಗ್ರೀಸಲ್ಲಿ ಬೆಂಡ್ ಆಗಿದೆಯಾ ಅಂತ ನೋಡೋ ರೀತಿಯಲ್ಲಿ ಸರಿಯಾಗಿ ಆ ಸೀಟ್ ಡೆಪ್ತ್ ಅನ್ನು ಅಡ್ಜಸ್ಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಸರಿ ಮಾಡ್ಕೋಬಹುದು. ಇದಕ್ಕೆ ಕರೆಕ್ಟಾಗಿ ಅವ್ರಿಗೆ ಬೇಕಾಗಿರುವಂತಹ ಕುರ್ಚಿಗೆ ಸರಿಯಾಗಿರುವಂತಹ ದಿಂಬುಗಳನ್ನು ಮಾಡಿಸ್ಬೇಕು, ಅಥವಾ ಇರೋ ದಿಂಬನ್ನೇ ನಾವು ಉಪಯೋಗಿಸಿ ಈ ರೀತಿ ಮಾರ್ಪಾಡುಗಳನ್ನು ಮಾಡ್ಕೋಬಹುದು. ನಂತರ ಆಫೀಸಲ್ಲಿ ಬಳಸುವಂಥ ಕುರ್ಚಿಯನ್ನು ನಾವು ಹೇಗೆ ತಗೋಬೇಕು? ಆಫೀಸಲ್ಲಿ ಬಳಸುವಂಥ ಕುರ್ಚಿಯನ್ನು ನಾವು ತಗೋಬೇಕಾದ್ರೆ ಸರಿಯಾಗಿ ಬಿಲ್ಟ್ ಇನ್ ಲಂಬಾರ್ ಸಪೋರ್ಟ್ ಇರುವಂತಹ ಕುರ್ಚಿಯನ್ನು ತಗೊಂಡ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಇರುವಂಥ ಕುರ್ಚಿಗೆ ಈಗ ಲಂಬಾರ್ ಬ್ಯಾಕ್ ಸಪೋರ್ಟ್ ಅಂತ ಪೇಟೆಲ್ ಸಿಗುತ್ತೆ, ಅದನ್ನ ನಮ್ಮ ಕುರ್ಚಿಗೆ ಸರಿಯಾಗಿ ಹಾಕೋದ್ರಿಂದ ನಾವು ಅದನ್ನ ಆಫೀಸ್ ಚೇರ್ಗೂ ಬಳಸ್ಬೋದು. ಅಥವಾ ಕಾರಲ್ಲಿ ನಮ್ಗೆ ತುಂಬಾ ಹೊತ್ತು ಡ್ರೈವಿಂಗ್ ಮಾಡುವಂತಹ ಕೆಲಸ ಇರೋರು ಡ್ರೈವಿಂಗ್ ಸೀಟಿಗೂ ಕೂಡ ಈ ಲಂಬಾರ್ ಸಪೋರ್ಟ್ ಅನ್ನು ಹಾಕೊಂಡು ಬಳಸುವಂತಹದ್ರಿಂದ ಆ ಬೆನ್ನು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಹೆಚ್ಚೊತ್ತು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡುವಂತವರು ಆರ್ಮ್ ರೆಸ್ಟ್ ಅನ್ನ ಸರಿಯಾಗಿ ಈ ಎಲ್ಬೋ ಜಾಯಿಂಟ್ ಕರೆಕ್ಟ್ ಆಗಿ 90 ಡಿಗ್ರಿ ಬೆಂಡ್ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದ್ರೆ ಆರ್ಮ್ ರೆಸ್ಟ್ ಅನ್ನ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅವಶ್ಯಕತೆ ಇದ್ರೆ ದಿಂಬನ್ನು ಇಟ್ಕೊಂಡು ಸ್ವಲ್ಪ ಎತ್ತರ ಮಾಡ್ಕೋಬೇಕು. ತುಂಬಾ ಹೊತ್ತು ಮೌಸ್ ಅಥವಾ ಕೀಬೋರ್ಡ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ರಕ್ತ ಸಂಚಾರ, ನರದ ಮೇಲೆ ಒತ್ತಡ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಈ ಆರ್ಮ್ ರೆಸ್ಟ್ ಸರಿಯಾಗಿದೆಯಾ, ಅದನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ನಂತರ ಆದಷ್ಟು ಸ್ವಲ್ಪ ಆ ಕಡೆ ಈ ಕಡೆ ತಿರುಗೋ ರೀತಿಯಲ್ಲಿ ಗಾಲಿ ಇರುವಂತಹ ಕುರ್ಚಿಯನ್ನು ಬಳಸಿದ್ರೆ ಆಫೀಸಲ್ಲಿ ಏನೋ ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ಬೆನ್ನಿಗೆ ಕುತ್ತಿಗೆ ಸಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನೋವುಗಳಾಗದೇ ಇರೋ ರೀತಿಯಲ್ಲಿ ಹೆಚ್ಚೊತ್ತು ಕುತ್ಕೊಂಡು ಕೆಲಸ ಮಾಡ್ಬೋದು. ನಂತರ ಸೋಫಾದ ಮೇಲೆ ನಾವು ಹೆಚ್ಚೊತ್ತು ಕುತ್ಕೊಂಡು ಟಿವಿ ನೋಡ್ತೀವಿ, ಬಂದವ್ರ ಜೊತೆ ಕುತ್ಕೊಂಡು ಮಾತಾಡ್ತೀವಿ. ಆದರೆ ಹೆಚ್ಚಿನ ಸೋಫಾಗಳು ಸ್ವಲ್ಪ ಒಳಗಡೆ ಪ್ರೆಸ್ ಆಗುವಂತಹ ಸೋಫಾಗಳನ್ನು ನಾವು ಬಳಸಬಾರದು. ಈ ರೀತಿ ನಾವು ಕೂತ್ಕೊಂಡು ನಮ್ಮ ಒಂದು ಗುಂಡಿ ಆಗ್ಬಿಡ್ತಾ ಇದೆ, ನಾವೊಂದು ಎಲ್ಲೋ ಒಂದು ಗುಂಡಿಯಲ್ಲಿ ಕೂತ ಹಾಗೆ ಸೋಫಾ ಕೆಳಗಡೆ ಹೋಯ್ತು ಅಂದ ತಕ್ಷಣ ನಮ್ಮ ಬೆನ್ನಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಡಲ್ಲ. ಒಂದು 15 ನಿಮಿಷ ಯಾರ್ದೋ ಜೊತೆ ಮಾತಾಡ್ತಾ ಇದ್ದೀವಿ, ಒಂದು ಅರ್ಧ ಗಂಟೆ ಟಿವಿ ನೋಡ್ತೀವಿ ಅಂದ್ರೆ ಏನೂ ತೊಂದರೆ ಆಗಲ್ಲ. ಆದರೆ ಹೆಚ್ಚೊತ್ತು ಕುತ್ಕೊಂಡು ಅಲ್ಲೇ ನಾವು ಕುತ್ಕೊಂಡು ಓದ್ತೀವಿ, ತುಂಬಾ ಹೊತ್ತು ಕುತ್ಕೊಂಡು ನಾವು ಅಲ್ಲಿ ಯಾರ್ದೋ ಜೊತೆ ಮಾತಾಡ್ತಾ ಕುತ್ಕೊಂಡಿದೀವಿ ಅಂತ ಇದ್ದಾಗ ಬೆನ್ನಿಗೆ ನೋವು ಬರುವಂತ ಸಾಧ್ಯತೆ ಇರುತ್ತೆ. ಅದರಿಂದ 1-2 ದಿಂಬನ್ನ ಇಟ್ಕೊಂಡು ಸ್ವಲ್ಪ ಎತ್ತರ ಮಾಡುವಂಥದ್ದು ಮೊದಲನೇದು. ಸರಿಯಾಗಿ ಆ ಸೋಫಾ ತುಂಬಾ ಸಾಫ್ಟ್ ಆಗಿದ್ರೆ ಸ್ವಲ್ಪ ಫರ್ಮ್ ಆಗಿರುವಂತಹ ಕುಶನ್ ಅನ್ನ ಹಾಕಿಸುವಂಥದ್ದು ಇನ್ನೊಂದು. ಇದು ಬಹಳ ಮುಖ್ಯ. ಹೆಚ್ಚೊತ್ತು ಕೂತ್ಕೊಂಡಿದ್ದಾಗ ಈ ರೀತಿ ಸೋಫಾದ ಬದಲು ನಮ್ಮ ಡೈನಿಂಗ್ ಟೇಬಲ್ ಕುರ್ಚಿಯನ್ನು ನಾವು ಬಳಸಬಹುದು, ಅಥವಾ ಒಂದು ಪ್ಲಾಸ್ಟಿಕ್ ಕುರ್ಚಿಯನ್ನು ಬಳಸಿ ಸರಿಯಾಗಿ ದಿಂಬನ್ನು ಇಟ್ಕೊಳ್ಳೋದ್ರಿಂದ ಇನ್ನಷ್ಟು ಚೆನ್ನಾಗಿ ನಾವು ಉಪಯೋಗಿಸಬಹುದು. ಅಥವಾ ಎಸ್ ಟೈಪ್ ಕುರ್ಚಿಯನ್ನು ನಾವು ಬಳಸೋದ್ರಿಂದ ಬಹಳ ಚೆನ್ನಾಗಿ ನಾವು ಈ ನೋವು ಆಗದೆ ಇರೋ ರೀತಿಯಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಟಿವಿ ನೋಡ್ಲಿಕ್ಕೆ ಅಥವಾ ಕೂತ್ಕೊಂಡು ಮಾತಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನಂತರ ನಾವು ಕೆಲವೊಬ್ರು ಸ್ಟೂಲಲ್ಲಿ ಇಟ್ಕೊಂಡು ಕೆಲವೊಂದು ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀವಿ. ಸ್ಟೂಲನ್ನು ಬಳಸೋದು ಅಷ್ಟು ಬೆನ್ನಿಗೆ ಒಳ್ಳೇದಲ್ಲ ಅಂತ ಹೇಳ್ತೀವಿ, ಯಾಕಂದ್ರೆ ಬೆನ್ನಿಗೆ ಸಪೋರ್ಟ್ ಇರಲ್ಲ. ಅದಕ್ಕೋಸ್ಕರ ಸ್ಟೂಲನ್ನು ಬಳಸೋದಾದ್ರೆ ಬೆನ್ನಿಗೆ ವರ್ಕೊಂಡು ಗೋಡೆಗೆ ತಾಗಿಸ್ಕೊಂಡು ಗೋಡೆಗೆ ವರ್ಕೊಂಡು ಇದ್ರೆ ಒಳ್ಳೇದು.
ಆ ಸ್ಟೂಲ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನಾವು ಬೀಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ಟೂಲಿಗೆ ಸರಿಯಾಗಿ ಕುಷನನ್ನು ಹಾಕ್ಕೊಂಡು ಬುಷನ್ನು ಹಾಕಿ ಕುಷನ್ ಹಾಕಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡೋದ್ರಿಂದ ನಾವು ಪ್ರತಿನಿತ್ಯ ಬಳಸುವಂಥ ಕುರ್ಚಿಯನ್ನು ಎರ್ಗೊನಾಮಿಕ್ ಕುರ್ಚಿಯಾಗಿ ಮಾಡಿ ನಮಗೆ ಬೆನ್ನಿಗೆ ಕುತ್ತಿಗೆಗೆ ಸರಿಯಾಗಿ ಸಪೋರ್ಟ್ ಕೊಟ್ಟು ನೋವುಗಳನ್ನು ಆಗದೇ ಇರೋ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ಬೋದು. ಇವತ್ತು ನಾವು ಹೆಚ್ಚೊತ್ತು ಬಳಸುವಂತಹ ಕುರ್ಚಿ ಸರಿಯಾಗಿದೆಯಾ, ಅದು ಎರ್ಗೊನಾಮಿಕ್ ಚೇರ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ದಿಂಬುಗಳಿಂದ, ಒಂದು ಟವೆಲಿಂದ ಅಥವಾ ಒಂದು 2-3 ಬುಕ್ ಇಟ್ಟು ಒಂದು ಬಾಕ್ಸ್ ಇಟ್ಟು ಹೇಗೆ ಆ ಇರುವಂತಹ ಕುರ್ಚಿಯನ್ನು ಎರ್ಗೊನಾಮಿಕ್ ಕುರ್ಚಿಯಾಗಿ ಮಾಡಬಹುದು, ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಕುರ್ಚಿಯನ್ನು ಮಾಡಬಹುದು ಅಂತ ನಾವೆಲ್ಲರೂ ಇವತ್ತು ವಿಚಾರ ಮಾಡಿ ಅದನ್ನ ಮಾರ್ಪಾಡುಗಳನ್ನ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಳೋಣ. ಎಷ್ಟೇ ಹೊತ್ತು ತುಂಬಾ ಹೊತ್ತು ಕೂತ್ಕೊಂಡಿದ್ರೆ ನಮ್ಮ ದೇಹಕ್ಕೆ ಅದು ಒಳ್ಳೇದಲ್ಲ. ಯಾವುದೇ ಕುರ್ಚಿ ಆಗಿದ್ರು ಕೂಡ ಒಂದು ಅರ್ಧ ಗಂಟೆಗೆ ಅಥವಾ 3/4 ಗಂಟೆಗೆ ಒಮ್ಮೆ ಆದ್ರೂ ನಿಂತ್ಕೊಂಡು 1 ನಿಮಿಷ 2 ನಿಮಿಷ ನಮ್ಮ ದೇಹವನ್ನು ಸ್ಟ್ರೆಚ್ ಮಾಡುವಂಥದ್ದು, ಸ್ವಲ್ಪ ವಾಕ್ ಮಾಡಿ ಬರೋದ್ರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗುತ್ತೆ, ಮಾಂಸಖಂಡಗಳು ಫ್ರೀ ಆಗ್ತಾ ಬರುತ್ತೆ. ಸೊ ಇದನ್ನ ನಾವು ಮರಿಬಾರ್ದು. ಇವತ್ತು ನಾವು ಹೇಗೆ ನಮ್ಮ ಇರುವಂತಹ ಕುರ್ಚಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಮುಖ್ಯವಾಗಿ ಬೇಕಾಗಿರುವಂತಹ 10 ಅಂಶಗಳು ಒಳ್ಳೆಯ ಕುರ್ಚಿಯಲ್ಲಿ ಯಾವುದು, ಅದನ್ನ ನಾವು ನಮ್ಮ ದಿನನಿತ್ಯದ ಕುರ್ಚಿಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.